ಕಡೆ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಏನೋ ಆಯ್ತು, ಆದ್ರೆ ನಮ್ಮ ರಾಜ್ಯದು ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬಜೆಟ್ ಮಂಡನೆ ಯಾವಾಗ ಆಗುತ್ತೆ, ಬಜೆಟ್ ಆದ್ರೂ ಕೂಡ ಹೇಗಿರುತ್ತೆ, ಈ ಬಾರಿ ಯಾರಿಗೆ ಸಿಹಿ ಯಾರಿಗೆ ಕಹಿ ಅಥವಾ ಏನೆಲ್ಲ ನಿರೀಕ್ಷೆಗಳನ್ನ ಈ ಬಾರಿ ಯಾವ ಇಲಾಖೆಯಿಂದ ಇಟ್ಕೊಂಡಿರಬಹುದು, ಹೀಗೆ ಬಹಳಷ್ಟು ಪ್ರಶ್ನೆಗಳಿದೆ. ನಾಳೆ ಸಿಎಂ ಸಿದ್ದರಾಮಯ್ಯ ಅವರು 17ನೇ ಬಾರಿ ಬಜೆಟ್ ಮಂಡನೆ ಮಾಡಲಿದ್ದಾರೆ. ರೆಕಾರ್ಡ್ ಬಜೆಟ್ ಮಂಡನೆಗೆ ಇದೀಗ ಸಿಎಂ ಸಿದ್ದರಾಮಯ್ಯ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ನಾಳೆ ಸಿಎಂ ಸಿದ್ದರಾಮಯ್ಯ ಅವರಿಂದ 17ನೇ ಬಜೆಟ್ ಮಂಡನೆ ಆಗುತ್ತೆ. ಸಿದ್ದರಾಮಯ್ಯ ಅವರ ದಾಖಲೆ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಎಲ್ಲರೂ ಕೂಡ. ಸಿದ್ದರಾಮಯ್ಯ ಬಜೆಟ್ ಬುತ್ತಿಯಲ್ಲಿ ಯಾರಿಗೆಲ್ಲ ಬಂಪರ್ ಸಿಗಬಹುದು, ಮಹಿಳೆಯರಿಗೆ ಸಿಗುತ್ತಾ ಮತ್ತೊಂದು ಮೆಗಾ ಗಿಫ್ಟ್, ಭಾಗ್ಯಗಳ ಸರದಾರನಿಂದ ಮತ್ತೊಂದು ಭಾಗ್ಯ ಫಿಕ್ಸ, ಯಾವ ವಲಯಗಳಿಗೆ ಆದ್ಯತೆ ಕೊಡ್ತಾರೆ ಸಿಎಂ ಸಿದ್ದು. ಸಿದ್ದರಾಮಯ್ಯ ಬಜೆಟ್ ಮೇಲೆ ವಲಯವಾರು ನಿರೀಕ್ಷೆಗಳು ಏನೇನಿರಬಹುದು, ಬಹಳಷ್ಟು ನಿರೀಕ್ಷೆ ಇದೆ. ಯಾವ ವಲಯಕ್ಕೆ ಅತಿ ಹೆಚ್ಚಾಗಿ, ಯಾವ ಇಲಾಖೆಗೆ ಹೆಚ್ಚಾಗಿ ಆದ್ಯತೆಯನ್ನ ಕೊಡ್ತಾರೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಹಾಗಾಗಿ ಇದೀಗ ನಾಳೆ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ 17ನೇ ಬಾರಿ ಬಜೆಟ್ ಮಂಡನೆ ಮಾಡುವ ಮೂಲಕ ಮತ್ತೊಂದು ದಾಖಲೆಯನ್ನ ಬರೀತಾರೆ. ಹಾಗಾಗಿ ರೆಕಾರ್ಡ್ ಬಜೆಟ್ ಮಂಡನೆಗೆ ಇದೀಗ ಸಿದ್ದರಾಮಯ್ಯ ಅವರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ಹಿಂದೆಯೇ ಎಲ್ಲಾ ಇಲಾಖೆಗಳ ಜೊತೆ ಒಂದಷ್ಟು ಸಭೆಗಳನ್ನ ಮಾಡುವ ಮೂಲಕ ಬಜೆಟ್ಗೆ ತಯಾರಿಗಳು ನಡೆದಿತ್ತು. ಈಗ ಫೈನಲಿ ರೆಡಿ ಆಗಿದ್ದಾರೆ. ನಾಳೆ 6ನೇ ತಾರೀಕು, ಮಾರ್ಚ್ 6ನೇ ತಾರೀಕು ಶುಕ್ರವಾರ ರಾಜ್ಯ ಬಜೆಟ್ ಆಗುತ್ತೆ. 17ನೇ ಬಾರಿ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಿ ಮತ್ತೊಂದು ದಾಖಲೆಯನ್ನ ಬರೆಯೋದಕ್ಕೆ ಇದೀಗ ರೆಡಿ ಆಗಿದ್ದಾರೆ. ಆದ್ರೆ ಒಂದು ಕಡೆ ದಾಖಲೆ ಬರೆಯೋದಾದ್ರೆ ಮತ್ತೊಂದು ಕಡೆ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿರುವಂತದ್ದು ಎಲ್ಲಾ ವಲಯಗಳು ಕೂಡ, ಎಲ್ಲಾ ಇಲಾಖೆಗಳಿಂದ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಪ್ರತ್ಯೇಕವಾಗಿ ಸಭೆಗಳನ್ನ ಮಾಡಿದ್ದಾರೆ. ಪ್ರತ್ಯೇಕವಾಗಿ ಸಭೆಗಳನ್ನ ಮಾಡುವ ಮೂಲಕ ಯಾರಿಗೆ ಎಷ್ಟು ಆದ್ಯತೆ ಕೊಡ್ತಾರೆ, ಯಾವುದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಯಾರಿಗೆ ಬಂಪರ್ ಗಿಫ್ಟ್ ಅನ್ನ ಕೊಡ್ತಾರೆ, ಹೀಗೆ ಬಹಳಷ್ಟು ನಿರೀಕ್ಷೆಗಳು ಪ್ರಶ್ನೆಗಳು ಇದೆ. ಯಾರಿಗೂ ಕೂಡ ಇಲ್ಲಿ ತಾರತಮ್ಯ ಆಗಬಾರ್ದು. ಸಿದ್ದರಾಮಯ್ಯ ಬಜೆಟ್ ಮೇಲೆ ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿರುವಂಥದ್ದು ಎಲ್ಲರೂ ಕೂಡ. ಹಾಗಾಗಿ ಯಾವ ವಲಯಗಳಿಗೆ ಹೆಚ್ಚು ಆದ್ಯತೆಯನ್ನ ಕೊಡ್ತಾರೆ, ಅದರಲ್ಲೂ ಕೂಡ ಭಾಗ್ಯಗಳ ಸರ್ದಾರ ಅಂತ ಹೇಳಿಯೇ ಹೆಸರುವಾಸಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಎಷ್ಟೊಂದು 5 ಪಂಚ ಗ್ಯಾರಂಟಿ ಈಗಾಗಲೇ ಯೋಜನೆಗಳೇನೋ ಇದೆ. ಮಹಿಳೆಯರಿಗೂ ಕೂಡ ಸ್ವಲ್ಪ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ ಪ್ರತಿ ಬಾರಿ ಸಿಎಂ ಸಿದ್ದರಾಮಯ್ಯ. ಅಂದ್ರೆ ಮಹಿಳೆಯರಿಗೆ ದಿನನಿತ್ಯ ಅನುಕೂಲ ಆಗುವಂತಹ ಒಂದಷ್ಟು ಯೋಜನೆಗಳನ್ನ ಕೊಟ್ಟಿರುವಂಥದ್ದು. ಹಾಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಮಹಿಳೆಯರಿಗೆ ಏನಾದರೂ ಮತ್ತೊಂದು ಮೆಗಾ ಗಿಫ್ಟ್ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಇನ್ನು ಸೀರೆ ವಿತರಣೆ ಮಾಡ್ತಾರೆ ಅನ್ನುವಂಥದ್ದು ಒಂದು ಕಡೆ ಗೊತ್ತಾಗ್ತಾ ಇದೆ. ಹಾಗಾಗಿ ಯಾರಿಗೆಲ್ಲ ಬಂಪರ್ ಸಿಗಬಹುದು, ಮಹಿಳೆಯರಿಗೆ ಏನು ಕೊಡಬಹುದು, ಮಹಿಳೆಯರಿಗೆ ಮೆಗಾ ಗಿಫ್ಟ್ ಕೊಡ್ತಾರಾ, ಮತ್ತೆ ಏನಾದರೂ ಹೊಸ ಭಾಗ್ಯ ಏನಾದರೂ ಬರುತ್ತಾ ಅಥವಾ ಮತ್ತೊಂದು ಯೋಜನೆ ಏನಾದರೂ ನಾಳೆ ಲಾಂಚ್ ಮಾಡ್ತಾರಾ, ಹೀಗೆ ಬಹಳಷ್ಟು ಪ್ರಶ್ನೆಗಳು ಇರುವಂಥದ್ದು. ಯಾವ ವಲಯಗಳಿಗೆ ಎಷ್ಟು ಆದ್ಯತೆಯನ್ನ ಕೊಡ್ತಾರೆ, ಯಾವ ವಲಯಗಳಿಂದ ಏನೆಲ್ಲ ನಿರೀಕ್ಷೆಗಳು ಇಟ್ಕೊಂಡಿರ್ಬೋದು. ಅದರಲ್ಲೂ ಕೂಡ ಈ ಬಾರಿ ನೀರಾವರಿ ಯೋಜನೆಗೆ ಅತಿ ಹೆಚ್ಚಾಗಿ ಒತ್ತನ್ನು ಕೊಟ್ಟಿದೆ ನಮ್ಮ ರಾಜ್ಯ ಸರ್ಕಾರ ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. ಎಲ್ಲವೂ ಕೂಡ ಒಂದು ಕಡೆ ಆದರೆ ನೀರಾವರಿ ಯೋಜನೆಗೆ ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ, ಬಹಳಷ್ಟು ಆದ್ಯತೆಯನ್ನ ಕೊಡ್ತಾ ಇದೆ ಸರ್ಕಾರ ಈ ಬಾರಿ ನೀರಾವರಿ ಯೋಜನೆಗೆ. ಕೆಲವೊಂದು ನೀರಾವರಿ ಯೋಜನೆಗಳು ಈಗಲೂ ಕೂಡ ಕಾರ್ಯಗತಿಗೆ ಬಂದಿಲ್ಲ, ಅದೆಲ್ಲವೂ ಕೂಡ ಯಾವಾಗ ಅನ್ನುವಂಥದ್ದು. ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಅಡಿ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ಜೊತೆ ಮಹಿಳೆಯರಿಗೆ ಸೀರೆ ನೀಡಲು ಸರ್ಕಾರ ಸಜ್ಜಾಗ್ತಾ ಇದೆ. ಲಕ್ಷ್ಮೀ ಸ್ವಸಹಾಯ ಸಂಘಗಳ ಮೂಲಕ ವಿತರಿಸುವ ಸಾಧ್ಯತೆ ಇದೆ. ರಾಜ್ಯಾದ್ಯಂತ ಒಟ್ಟು 1.24 ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳು ಇದ್ದಾರೆ. ತೆಲಂಗಾಣ ಮಾದರಿಯಲ್ಲೇ ಸೀರೆ ವಿತರಿಸುವ ಸಾಧ್ಯತೆ ಇದೆ. ಗೃಹಲಕ್ಷ್ಮಿ ಯೋಜನೆ ಅಡಿ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ಕೊಡ್ತಾ ಇದ್ದಾರೆ. ಅದರ ಜೊತೆ ಪ್ರತಿ ತಿಂಗಳು ಒಂದೊಂದು ಸೀರೆಯನ್ನ ಕೊಡಬೇಕು ಅಂತ ಹೇಳಿ ಇದೀಗ ರಾಜ್ಯ ಸರ್ಕಾರ ಸಜ್ಜಾಗ್ತಾ ಇದೆಯಂತೆ. ಲಕ್ಷ್ಮೀ ಸ್ವಸಹಾಯ ಸಂಘಗಳ ಮೂಲಕ ವಿತರಿಸುವಂತ ಸಾಧ್ಯತೆ ಇದೆ. ರಾಜ್ಯಾದ್ಯಂತ ಒಟ್ಟು 1.24 ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳು ಇದ್ದಾರೆ. ಹಾಗಾಗಿ ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ನೋಡಿ, ಒಂದು ಕಡೆ ಈಗ 2,000 ಏನೋ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಅಡಿ ಮಹಿಳೆಯರಿಗೆ. ಅದರ ಜೊತೆ ಪ್ರತಿ ತಿಂಗಳು ಸೀರೆಗಳನ್ನ ವಿತರಿಸುವಂತ ಒಂದು ಯೋಜನೆಯನ್ನ ಮಾಡಿಕೊಂಡಿದ್ದಾರೆ. ಅದು ಕೂಡ ತೆಲಂಗಾಣ ಸರ್ಕಾರದ ಮಾದರಿಯಲ್ಲೇ. ಬಹುಶಃ ಅದೇ ಒಂದು ಮಾದರಿಯನ್ನ ಅಥವಾ ಅದೇ ಒಂದು ನಿಯಮವನ್ನ ಇಲ್ಲೂ ಕೂಡ ಅನ್ವಯ ಆಗುತ್ತಾ ಅಥವಾ ಇಲ್ಲೂ ಕೂಡ ಅದನ್ನ ತರ್ತಾರಾ?
ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಡೆಸ್ಕ್ ಇಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ನಾಳೆ ಫೈನಲಿ 17ನೇ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಹೌದು, ಮತ್ತೊಂದು ಕಡೆ ಎಲ್ಲಾ ವಲಯಗಳಲ್ಲೂ ಕೂಡ ತಮಗೇ ಆದಂತಹ ಒಂದಷ್ಟು ನಿರೀಕ್ಷೆಗಳನ್ನು ಅವರು ಇಟ್ಕೊಂಡಿರ್ತಾರೆ. ಇಲ್ಲಿ ಯಾವುದಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ ಅದು ಬೇರೆ ಪ್ರಶ್ನೆ. ಆದ್ರೆ ಎಲ್ಲರಿಗೂ ಕೂಡ ಒಂದು ನಿರೀಕ್ಷೆ ಇರುತ್ತೆ, ಎಲ್ಲರಿಗೂ ಕೂಡ ನಮ್ಗೆ ಇದು ಸಿಗಬೇಕು ಅಥವಾ ಅದು ಸಿಗಬೇಕು ಅನ್ನೋಂಥದ್ದು ಒಂದು ನಿರೀಕ್ಷೆ ಇರುತ್ತೆ. ಹಾಗಾಗಿ ಏನಾಗಬಹುದು ನಾಳೆ ಸಿಎಂ ಸಿದ್ದರಾಮಯ್ಯವರು 17ನೇ ಬಜೆಟ್ ಅನ್ನ ಮಂಡನೆ ಮಾಡಲಿಕ್ಕೆ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗಾಗಲೇ ಕಳೆದ 1.5 ತಿಂಗಳಿಂದಲೂ ಕೂಡ ನಿರಂತರವಾಗಿರ್ತಕ್ಕಂಥ ಸಭೆಗಳ ಮೇಲೆ ಸಭೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆರ್ಥಿಕ ಸಂಕಷ್ಟದ ನಡುವೆಯೂ ಕೂಡ ಒಂದು ಉತ್ತಮ ಬಜೆಟ್ ಅನ್ನ ಮಂಡನೆ ಮಾಡಬೇಕು, ಸರ್ಪ್ಲಸ್ ಬಜೆಟ್ ಅನ್ನ ಮಂಡನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯವರು ಆರ್ಥಿಕ ಇಲಾಖೆಯ ಅಧಿಕಾರಿಗಳ ಜೊತೆ ನಿರಂತರವಾಗಿರ್ತಕ್ಕಂಥ ಸಭೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಂದಿಷ್ಟು ಇಲಾಖೆಗಳಲ್ಲಿ ಅವರು ಹೇಳಿದಷ್ಟು ಟಾರ್ಗೆಟ್ ಕೂಡ ಆಗಿಲ್ಲ ಅನ್ನುವಂತಹ ಕೆಲವೊಂದಿಷ್ಟು ವಿಚಾರಗಳು ಕೂಡ ಇರುವಂತದ್ದು. ಆದ್ರೆ ಈ ಬಾರಿ ಒಂದಿಷ್ಟು ಬಜೆಟ್ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಶೇಷವಾಗಿರ್ತಕ್ಕಂತಹ ಅನುದಾನವನ್ನ ಯೋಜನೆಗಳನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯವರು ಕೂಡ ಇದೀಗ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ನಾಳೆ ಏನು ಬಜೆಟ್ ಮಂಡನೆ ಮಾಡ್ತಕ್ಕಂಥ ಸಿಎಂ ಸಿದ್ದರಾಮಯ್ಯವರು ಅವ್ರದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ದಾರೆ. ಕೆಲವೊಂದಿಷ್ಟು ಇಂಥ ಯೋಜನೆ ತರಬೇಕು ಅನ್ನುವಂಥ ಪ್ಲಾನ್ ಅನ್ನು ಕೂಡ ಹಾಕೊಂಡಿದ್ದಾರೆ. ಆದ್ರೆ ರಾಜ್ಯದ ಜನತೆ ಕೂಡ ಸಿಎಂ ಸಿದ್ದರಾಮಯ್ಯವರು 17ನೇ ಬಜೆಟ್ ನಲ್ಲಿ ಯಾವ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಬರುತ್ತೆ, ಎಲ್ಲಿ ಯಾವ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ ಅನ್ನುವಂತ ನಿರೀಕ್ಷೆಗಳು ಕೂಡ ರಾಜ್ಯದ ಜನತೆ ಕೂಡ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಅವರು ಈ ಹಿಂದೆ 4.9 ಲಕ್ಷ ಕೋಟಿ ಗಾತ್ರದ ಬಜೆಟ್ ಅನ್ನು ಕೂಡ ಮಂಡನೆ ಮಾಡಿದ್ರು. ಈ ಬಾರಿ ಅಂದ್ರೆ ನಾಳೆ ಬಜೆಟ್ ಮಂಡನೆ ಮಾಡ್ತಕ್ಕಂಥದ್ದು 5 ಲಕ್ಷ ಕೋಟಿ ಬಜೆಟ್ ಅನ್ನು ಕೂಡ ಮಂಡನೆ ಮಾಡ್ಲಿಕ್ಕೂ ಕೂಡ ಒಂದ್ ಕಡೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಪ್ರಮುಖವಾಗಿ ರೋಶಿನಿ, ಸಿಎಂ ಸಿದ್ದರಾಮಯ್ಯವರು ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಆ 5 ಗ್ಯಾರಂಟಿಗಳು ಕೂಡ ಸರ್ಕಾರದ ಮಟ್ಟದಲ್ಲಿ ಕೂಡ ಅಂದ್ರೆ ಸ್ವಪಕ್ಷದವರಿಂದಲೂ ಕೂಡ ಒಂದಿಷ್ಟು ವಿರೋಧಗಳು ಕೂಡ ಬಂದಿದೆ. ಅಂದ್ರೆ ಆರ್ಥಿಕವಾಗಿ ನಮಗೆ ಅನುದಾನ ಸಿಗ್ತಾ ಇಲ್ಲ ಗ್ಯಾರಂಟಿಗಳಿಂದ ಅನ್ನುವಂಥದ್ದು. ಹಾಗಾಗಿ ಇದೀಗ ಮುಂದೆಯೂ ಕೂಡ ಅದನ್ನು ಯಾವ ರೀತಿಯಾಗಿ ಆ ಗ್ಯಾರಂಟಿಗಳಿಗೆ ಹಣವನ್ನ ಮೀಸಲಿಡಬೇಕು, ಮತ್ತೆ ಇನ್ನುಳಿದಂತ ಬೇರೆ ಬೇರೆ ಅಭಿವೃದ್ಧಿಗಳಿಗೆ ಯಾವ ರೀತಿಯಾಗಿ ಹಣವನ್ನ ಸರಿದೂಗಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯವರು ಏನು ಆರ್ಥಿಕ ಇಲಾಖೆಯ ಅಧಿಕಾರಿಗಳ ಜೊತೆ ಮತ್ತೆ ಆರ್ಥಿಕ ತಜ್ಞರ ಜೊತೆ ನಿರಂತರವಾಗಿರ್ತಕ್ಕಂಥ ಸಭೆಯನ್ನ ಮಾಡಿದ್ದಾರೆ. ಒಂದಿಷ್ಟು ಅದಕ್ಕೆ ಪರಿಹಾರ ಏನು ಅನ್ನುವಂಥದ್ದನ್ನು ಕೂಡ ಕಂಡುಕೊಂಡಿದ್ದಾರೆ. ಯಾವ ಇಲಾಖೆಗೆ ಈ ಬಾರಿ ಹೆಚ್ಚಿನ ಟಾರ್ಗೆಟ್ ಅನ್ನು ಕೊಡಬೇಕು ಅನ್ನುವಂಥದ್ದು ಕೂಡ ಬಜೆಟ್ ನಲ್ಲಿ ಕೂಡ ಒಂದಿಷ್ಟು ಲೆಕ್ಕಾಚಾರ ಕೂಡ ಹಾಕೊಂಡಿರ್ತಕ್ಕಂಥದ್ದು. ಹಾಗಾಗಿ ನಾಳೆ ಬಜೆಟ್ ಮಂಡನೆ ಮಾಡತಕ್ಕಂಥ ಸಿಎಂ ಸಿದ್ದರಾಮಯ್ಯವರು ಒಂದಿಷ್ಟು ಅವ್ರದೇ ಆಗಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಕೂಡ ಬಜೆಟ್ ಮಂಡನೆಗೆ ಮುಂದಾಗಿರ್ತಕ್ಕಂಥದ್ದು. ರೋಶಿನಿ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಫೈನಲಿ ನಾಳೆ ಬಜೆಟ್ ಮಂಡನೆ ಆಗಲಿದೆ ರಾಜ್ಯ ಸರ್ಕಾರದಿಂದ. ಹಾಗಾಗಿ ನೋಡಬೇಕಾಗತ್ತೆ, ಎಲ್ಲರಿಗೂ ಕೂಡ ತಮ್ಮದೇ ಆದಂತಹ ಒಂದು ನಿರೀಕ್ಷೆಗಳು ಇರುವಂತದ್ದು. ಆ ಒಂದು ನಿರೀಕ್ಷೆಗೆ ತಕ್ಕಂತೆ ರಾಜ್ಯ ಸರ್ಕಾರ ಏನೆಲ್ಲ ನಿರ್ಧಾರವನ್ನ ತಗೊಳುತ್ತೆ ಅಥವಾ ಯಾರಿಗೆ ಏನ್ ಬಂಪರ್ ಗಿಫ್ಟ್ ಕೊಡುತ್ತೆ ಅಂತ ಹೇಳಿ ಕಾದ್ ನೋಡೋಣ. ಹೇಳಿಕ್ಕಿರೋದು 2 ವಿಷಯ ಇದೆ. ಯಾವುದೇ ಒಂದು ಬಜೆಟ್ಟು ಆಯಾ ಸರ್ಕಾರದ ಆರ್ಥಿಕ ನೀತಿಗಳನ್ನು ಅನುಸರಿಸಿ ಬರ್ತದೆ. ಸೊ ಈ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ 2 ರೀತಿ ನೀತಿಗಳನ್ನು ಅನುಸರಿಸ್ತಾ ಇದೆ. ಒಂದು ಜನಪ್ರಿಯವಾದಂಥ ಬಜೆಟಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು, ಅಂದರೆ ಗ್ಯಾರಂಟಿ ಮತ್ತು ನೀತಿ. ಇನ್ನೊಂದು ಕಡೆ ಬಂಡವಾಳದಾರರಿಗೆ ಅನುಕೂಲಕರವಾದಂಥ ಬಜೆಟನ್ನು ಮಾಡ್ತಾರೆ. ನಾವು ಇದನ್ನು ವಿರೋಧ ಮಾಡ್ತಾರೆ. ಬಂಡವಾಳದಾರರಿಗೆ ಪೂರಕವಾದಂಥ ಬಜೆಟ್ ಮಾಡೋದನ್ನು ವಿರೋಧ ಮಾಡ್ತೀವಿ. ಜನಪರವಾಗಿ ನೀವು ಬಜೆಟನ್ನು ಮಾಡಿರಿ ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಈ ಉದಾಹರಣೆಗೆ ಈಗ ಮೊನ್ನೆ ಕ್ರಸ್ಟ್ ಗೇಟ್ಗಳನ್ನು ತೆಗೆದು ಹೊಸ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸ್ತೀವಿ ತುಂಗಭದ್ರಾ ನದಿಗೆ ಅಂತೇನು ಹೇಳಿದ್ದಾರೆ. ಅದು ಸ್ವಾಗತಾರ್ಹವಾದಂಥ ವಿಚಾರ. ಆದರೆ ನೀವು ಅದನ್ನು ಅಳವಡಿಸೋದಕ್ಕೆ ಅಂತೇಳಿ ಆರಂಭ ಮಾಡಿ ಗೇಟ್ಗಳನ್ನು ಓಪನ್ ಮಾಡಿ ನೀರು ಪೋಲ್ ಮಾಡಿದ್ರಿಂದ 7ನೇ ತಾರೀಕು ಪ್ರಾರಂಭ ಆಗ್ತಾ ಇದೆ ಅಂತಂದು ನಮ್ಮ ಗಮನಕ್ಕಿದೆ. ನಾವು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯಿಂದ ಮಾರ್ಚ್ 5ನೇ ತಾರೀಕು ವಿಧಾನಸೌಧ ಚಲೋ ಅಂತಂದು ಮಾಡ್ತಾ ಇದ್ದೀವಿ. ಇಡೀ ನಮ್ಮದು ಅಖಿಲ ಭಾರತ ಜನವಾದಿ ಮಹಿಳಾ ಮುಂದಿನ ಬಡ್ಜೆಟಲ್ಲಿ ಈ ಭಾಗದಲ್ಲಿ ಸಾವಿರಾರು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ESI ಆಸ್ಪತ್ರೆಯನ್ನು ಈ ಭಾಗದಲ್ಲಿ ಪ್ರಾರಂಭ ಮಾಡಬೇಕಂತ ಬಹಳ ನಿರೀಕ್ಷಿತ ಮಟ್ಟದಲ್ಲಿತ್ತು. ಅದು ಮುಂದಕ್ಕೆ ಹೋಗ್ತಾ ಅದು ಮಾಡಬೇಕು ಅಂತ ಒಂದಿದೆ. ಮತ್ತು ಈ ಭಾಗದ ರೈತರಿಗೆ ಅನುಕೂಲಕರವಾದಂಥ ನೀರಾವರಿ ಪ್ರಶ್ನೆಗಳ ಮೇಲೆ ಹೆಚ್ಚು ಬೆಳಕು ಚೆಲ್ಲಬೇಕಾಗುತ್ತೆ. ಇವತ್ತು ತುಂಗಭದ್ರಾ ಡ್ಯಾಮ್ ಗೇಟ್ಗಳನ್ನು ಬಂದ್ ಮಾಡಿದ್ದಾರೆ, ಅದನ್ನು ರಿಪೇರಿ ಮಾಡ್ತೀವಿ ಅಂತಂದು. LLC HLC ಕಡೆಯುವಂಥ ಸಾವಿರಾರು ಎಕರೆ ಭೂಮಿಗಳಿಗೆ ಹೆಚ್ಚು ನೀರು ಸಿಗುವಂಥ ಒಂದು ಬಡ್ಜೆಟ್ ಆಗಬೇಕು. ಮತ್ತು ಮಹಿಳೆಯರಿಗೆ ಒಂದಿಷ್ಟು ಉದ್ಯೋಗ ಸೃಷ್ಟಿ ಮಾಡುವಂಥ ಒಂದು ಬಡ್ಜೆಟನ್ನು ನಾವು ನಿರೀಕ್ಷೆ ಮಾಡ್ತಾಯಿದ್ವಿ. ಈ ಭಾಗದಲ್ಲಿ ಗಾರ್ಮೆಂಟ್ಸ್ ಹೆಚ್ಚಿನ